ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಮ್ಯಾ. ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಟೋಲ್ ಪಾಸ್ ಅಂದರೆ ಕೆಂಗೇರಿ ಉಪನಗರ ಇದೆಯಲ್ಲ, ಅಲ್ಲಿ ಟೋಲ್ ಪಾಸ್ ಇದೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದದ್ದೇ ಲೇಟು. ಅರ್ಜೆಂಟಲ್ಲಿ ರೆಡಿಯಾಗಿ ಬಂದೋದ್ರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ವ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ದಿನವೇ ಆಗೋಗಿತ್ತು ಅಂತಲೇ ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದಾರೆ. ನೋಡಿ, ನಮ್ಮ ಅಕ್ಕ ನಾನು ಸ್ಟಾರ್ಟ್ ಮಾಡಿರೋದಕ್ಕೆ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡಿದ್ಯಾ ಅಂತ ನಗ್ತಾ ಇದ್ದಾರೆ. ಎಲ್ಲ ಮಾತಾಡಿಕೊಂಡು ಮಾಡಬೇಕಲ್ಪ, ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾವಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೋ. ಸೊ ಅದ್ರದ್ದೇ ಇದು ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ನೋಡಿ ಫುಲ್ಲು ಖುಷಿಲಿ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡು ಬರ್ತಾಯಿದ್ದಾರೆ. ಏನಮ್ಮ ವೀಡಿಯೋ ಎಲ್ಲ ಮಾಡ್ತಾಯಿದ್ಯಾ ಅಂತಂದರು. ಮಾಡ್ತಾಯಿದ್ದೀನಿ, ತುಂಬ ದಿನ ಆಗಿತ್ತಲ್ಲ ಮಾಡೋಣ, ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿದೆ. ಮಾಡ್ಕಮ್ಮ, ಅದೇನು ಬೇಕು ಮಾಡ್ಕಮ್ಮ ಅಂತ ಹೇಳ್ತಾಯಿದ್ರು. ತಿರ್ಗಿ ಈ ಕಡೆ ಹಿಂದೆ ಬಂದುಬಿಟ್ಟು ಮಾಡಮ್ಮ, ಅದಿಷ್ಟು ಮಾಡ್ತೀಯ ಮಾಡಮ್ಮ ಅಂತ ಹೇಳ್ತಾಯಿದ್ರು. ಸೊ ಓಕೆ, ಅವ್ರದ್ದು ಬಿಡಿ. ಇವತ್ತೇನಪ್ಪ ಅಂತಂದರೆ, ಈಗ ನಾನು ನನ್ನ ಮಲೆ ಮಹದೇಶ್ವರ ಬೆಟ್ಟದ ಜರ್ನಿನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಆಲ್ರೆಡಿ ನಾವು ಕೆಂಗೇರಿ ಬಿಟ್ಟು ನಮ್ಮ ಊರು ಬಂದು ಮದ್ದೂರು ಪಕ್ಕ KM ದೊಡ್ಡಿ ಅಂತ, ಅಲ್ಲಿ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂದರೆ KM ದೊಡ್ಡಿ ನೋಡೋಕ್ಕಾಗ್ತಾಯಿಲ್ಲ, ಎರಡು ಕಣ್ಣು ಸಾಲ್ತಾಯಿಲ್ಲ, ಹಂಗೆ ಬೆಳೆದಿದೆ. ಕೆಲವು ವರ್ಷಗಳ ಹಿಂದೆ ಈ ರೀತಿ ಇರಲೇ ಇಲ್ಲ. ಬಟ್ ಇವಾಗ ನಾನಾ ರೀತಿಯ ಅಂಗಡಿಗಳು, ನಾನಾ ರೀತಿಯ ಅಲಂಕಾರಗಳು, ನಾನಾ ರೀತಿ ಬಿಲ್ಡಿಂಗ್ಗಳು ಎಲ್ಲ ರೀತಿ ಇಂಪ್ರೂವ್ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಆಯಿತು, ಅಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದು ನಮ್ಮ ತಾಯಿ ಅಂತೂ ಫುಲ್ ಖುಷು ನೋಡಿ. ಹಾಗೆ ನಮ್ಮ ತಾಯಿ ತುಂಬ ದಿನ ಆದಮೇಲೆ ಎಲ್ಲ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರನ್ನೂ ರೆಡಿಯಾಗೋಕ್ಕೆ ಹೇಳಿದೆ. ಬಟ್ ಅವ್ರು ಇನ್ನೂ ರೆಡಿಯಾಗಿರಲಿಲ್ಲ, ಯಾಕೆಂದರೆ ನಮಗೆ ಅಲ್ಲೇ ಊಟ ಮಾಡಬೇಕಾಗಿತ್ತು. ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದು. ಅವರೇ ಅಡುಗೆ ಮಾಡಿದರು. ಅದಕ್ಕೋಸ್ಕರ ಬಂದು ಈಗ ಸದ್ಯಕ್ಕಿರೋದು ಬಾಡಿಗೆ ಮನೇಲಿ ಮನೆ ಕಟ್ತಾ ಇದ್ದಾರೆ. ಇನ್ನೊಂದು 3-4 ಮಂತ್ಸು ಮನೆ ಗೃಹ ಪ್ರವೇಶ ಆಗುತ್ತೆ. ನೋಡಿ, ನಮ್ಮ ತಾತ ಮತ್ತು ನಮ್ಮಮ್ಮ ಇಬ್ಬರು ಫುಲ್ ಖುಷು. ನಮ್ಮ ಮಮ್ಮಿ ನೋಡಿ ಹೆಂಗೆ ನಗ್ತಾ ಇದ್ದಾರೆ ಬಂದದ್ದು ನೋಡ್ಬಿಟ್ಟು. ಆಮೇಲೆ ಅವ್ರಿಗಂತೂ ನಾವು ಬರೋದನ್ನೇ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಬಂದು ನೋಡಿ, ನಮ್ಮ ಸಿಸ್ಟರ್ಸ್ ಬರ್ತಿದ್ದಾರೆ ಇಬ್ಬರೂ. ವ್ಲಾಗ್ ಮಾಡ್ತಾಯಿದ್ದಾಳೆ ಬಂದು, ಅಲ್ಲಿಂದ ಬಂದು ಸುಸ್ತಾಗಿಲ್ವ ಇವಳಿಗೆ ಅಂತ ಇದು ಮಾಡ್ತಾಯಿದ್ರು. ಮಾಡಬೇಕಲ್ಲಮ್ಮ, ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡೆ, ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇರೆ ಊಟ ಮಾಡ್ಕೊಂಡು ಹೊರಟು ನಾವು. ನೋಡಿ, ನಾವು ಆಲ್ರೆಡಿ ತಾಳು ಬೆಟ್ಟಕ್ಕೆ ಬಂದು ನಾನು ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗಾಡಿ ಒಳಗಡೆ ನೈಟ್ ಜರ್ನಿ, ಯಾಕೆಂದರೆ ನಾವು ಓದಿದ್ದೆ ತಾಳು ಬೆಟ್ಟಕ್ಕೆ 11:30 ಆಗಿತ್ತು ಅಂತ ಅಂದ್ಕೊಳ್ಳಿ. 11:30, ಹೌದು 11:30 ಆಗಿತ್ತು. 11:30ಗೆಲ್ಲ ನಾವು ತಾಳು ಬೆಟ್ಟ ರೀಚ್ ಆದೋ. ತಾಳು ಬೆಟ್ಟದಲ್ಲಿ ಕೇಳಬೇಕಾ, ಯಾವಾಗಲೂ ಜನ ಇರ್ತಾರೆ ಫ್ರೆಂಡ್ಸ್, ಯಾವಾಗಲೂ ಜನ ಇರ್ತಾರೆ. ಎಷ್ಟೊತ್ತಲ್ಲಾದ್ರು ಹೋಗಿ ಯಾವಾಗಲೂ ಜನ ಇರ್ತಾರೆ. ಅಲ್ಲಿನ ಸ್ನ್ಯಾಕ್ಸು ಅಂದರೆ ಕಾಫಿ, ಬಜ್ಜಿ, ಬೋಂಡ ನಾನಾ ರೀತಿ ಮಾಡ್ತಾಯಿರ್ತಾರೆ. ಅಲ್ಲಿದ್ದವ್ರು ಹೇಳಿದ್ರು, ಪೂಜೆ ಮಾಡ್ಕೊಂಡು ಹೋಗಿ ಧೂಪ ಹಾಕ್ಬಿಟ್ಟು ಅಂತಂದರು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಪೂಜೆ ಸಾಮಾನೆಲ್ಲ ತಗೊಂಡು ಅವರೇ ಮೊದಲು ಹೋಗಿ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ನಮ್ಮ ಮನೆಯವರು ಅಲ್ಲಿ ಮಾತ್ರ ದೇವಸ್ಥಾನದಲ್ಲಿ ಮಾತ್ರ ಮಾಡೋದು, ಮನೇಲೆಲ್ಲ ಮಾಡಲ್ಲ. ಮನೇಲಿ ಯಾವತ್ತೂ ಅಷ್ಟೇ, ಅವರು ಒಂದು ದಿನವೂ ದೀಪನೂ ಹಚ್ಚಲ್ಲ, ಏನೂ ಮಾಡಲ್ಲ. ಮನೆ ವ್ಯವಹಾರ ಎಲ್ಲ ನನ್ನದೇ, ಔಟ್ಸೈಡ್ ಮಾತ್ರ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ನೋಡಿ, ಪೂಜೆ ಮಾಡಿ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ ಪೂಜೆನ. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ನೋಡಿದಾಗ. ನಾನೇನು ಎಲ್ಲರಂಗೆ ಒಂದು ತಿಂಗಳಿಗಿಂತ ಮುಂಚೆನೇ ಹೇಳಬೇಕು, ಅಲ್ಲಿ ಕರ್ಕೋಗಿ ಇಲ್ಲಿ ಕರ್ಕೋಗಿ ಹಾಗೆ ಮಾಡಿಸಿ ಹೀಗೆ ಮಾಡಿಸಿ ಅಂತ, ಇವೆಲ್ಲ ಯಾವ ಸೀನೂ ಇಲ್ಲ ನನ್ನ ಹತ್ರ. ಏಕೆ ಅಂತಂದರೆ ನಮ್ಮ ಮನೆಯವರು ಇವತ್ತು ಹೇಳಿದ್ರೆ ಅಂದರೆ ನಾಳೆನೇ ಕರ್ಕೋಗ್ತಾರೆ, ನಾಡಿದ್ದೇ ಕರ್ಕೋಗ್ತಾರೆ. ಆಯ್ತಮ್ಮ ಕರ್ಕೋಗ್ತೀನಿ, ಮುಗೀತು ಅಷ್ಟೇ. ಅದರಲ್ಲಂತೂ ನಾನು ತುಂಬ ಲಕ್ಕಿ ಅಂತ ಅಂದ್ಕೊಳ್ತೀನಿ.
ನಮ್ಮ ಮನೆಯವರು ದೇವ್ರಂಥವ್ರು, ಬಟ್ ಕೋಪ ಜಾಸ್ತಿ. ಇರಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ನನ್ನ ಅರ್ಥ ಮಾಡ್ಕೊಂಡು ನಾನು ಭಾಳ ಸಂಗಾತಿ ಅವರು. ಬಟ್ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಷ್ಟೇ. ನನಗೆ ಬೇಕಾಗಿರೋದು ನನ್ನ ಪತಿ ಅಷ್ಟೇ. ಅವ್ರು ನಂಬ್ಕೊಂಡೇ ಇಲ್ವಾ ನಾವು ಇರೋದು. ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಬೇಕು ಭಗವಂತ. ಅವ್ರು ಕೇಳಿದ್ದೆಲ್ಲ ಕೊಡಬೇಕು ಅನ್ನೋದೇ ನನ್ನ ಆಸೆ. ಅದು ಯಾವಾಗ ಕೊಡ್ತಾರೆ ನೋಡೋಣ. ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚಳಿ ಇದೆ ಫ್ರೆಂಡ್ಸ್. ಮಲೆ ಮಹದೇಶ್ವರ ಬೆಟ್ಟ ಫುಲ್ಲು ಕೋಲ್ಡು. ರೂಮ್ ಮಾಡೋಣ ಅಂದ್ಬಿಟ್ಟು ರೂಮ್ ಹತ್ರ ಹೋದೋ, ಅಲ್ಲಿ ನಮಗೆ ಸೆಟ್ ಆಗಲಿಲ್ಲ. ಯಾಕೆಂದರೆ ಬಿಸಿನೀರು ವಾಟ್ರ್ ಇರಲಿಲ್ಲ. ಬಟ್ ಬೇರೆ ಕಡೆ ಹೋಗಿ ಮಾಡಿದ್ದು ರೂಮು. ಬಟ್ ಅಲ್ಲಿ ಬಿಸಿನೀರು ಬರ್ತದೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು. ಬಟ್ ಅಲ್ಲಿ ಬಿಸಿನೀರು ಬಂದಿಲ್ಲ. ನಮ್ಮ ಅಕ್ಕ ಆಲ್ರೆಡಿ ಸ್ನಾನ ಮಾಡಿ ಕುಂತಿದ್ರು. ತಣ್ಣೀರಮ್ಮ ಬಿಸಿನೀರಿಲ್ಲ ಅಂತ ಅಂದರು. ತಿರ್ಗಿ ಅವ್ರಿಗೆ ಹೋಗಿ ಕರ್ಕೊಬಂದು ಗೀಜರ್ ಆನ್ ಮಾಡಿಸಿ ಒಂದು 2 ಬಕೆಟ್ ಅಷ್ಟು ಬಿಸಿನೀರು ಬಂದು. ಬಟ್ ತಣ್ಣೀರು ಥರನೇ ಫೀಲ್ ಆಯಿತು. ಈ ಕಂಡದ್ದಾಯಿತು, ಎಲ್ಲ ಆಯಿತು. ರೆಡಿಯಾಗಿ ಹೋಗ್ಬೇಕಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಟೀ ಕಳಿಸಿದ್ದೀನಿ ನೋಡಿ, ಟೀ ಕುಡೀರಿ ಅಂತ ಹೇಳಿದ್ರು. ಟೀ ತಂದು ಕೊಟ್ಟರು. ಅದಕ್ಕೋಸ್ಕರ ಟೀ ಕುಡ್ಕೊಂಡು ಚೆನ್ನಾಗಿತ್ತು ಟೀ ಮಾತ್ರ. ಟೀ ಕುಡ್ಕೊಂಡು ರೆಡಿಯಾಗಿ ಆಚೆ ಬಂದೆ. ನಾವು ಮಾಡಿದ್ದು ರೂಮ್ ಹತ್ರ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ವೆದರ್ ಮಾತ್ರ ಸಖತ್ತಾಗಿತ್ತು. ಕ್ಯಾಮ್ರಾದಲ್ಲಿ ಹೆಂಗೆ ಬರ್ತಾಯಿತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ವೆದರು ಸೂಪರಾಗಿತ್ತು. ನಾವಿರೋದು ಇದರಿಂದ ದೇವಸ್ಥಾನ ಮತ್ತು ಮಲೆ ಮಹದೇಶ್ವರ ಪ್ರತಿಮೆ ಇದೆಯಲ್ಲ, ಅದೆರಡೂ ಕೂಡ ನಮಗೆ ಹತ್ರದಿಂದನೇ ಕಾಣ್ತಿತ್ತು. ನೋಡಿ, ನಮ್ಮ ಮನೆಯವ್ರು ಆಗಲೇ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಅವರೇ ಬಂದ್ಬಿಟ್ಟಿದ್ದಾರೆ. ಬನ್ನಿ 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 ಅಂತ. ನೋಡಿ, ಈಗ ನಾವಿದ್ದದ್ದು ರೂಮು ನೋಡಿ ಫುಲ್ ಅಫಿಷಿಯಲ್ ಆಗಿದೆ ಫ್ರೆಂಡ್ಸ್, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಏನು ಎಲ್ಲ ಸೌಲಭ್ಯ ಇದೆ, ಒಂದು ಮಿರರ್ ಸೌಲಭ್ಯ ಇಲ್ಲ. ಮತ್ತು ಗೀಜರ್ದು ಬಿಸಿನೀರು ಸೌಲಭ್ಯ ಕರೆಕ್ಟಾಗಿಲ್ಲ. ಅದೊಂದು ಬೇಜಾರಾಯಿತು. ಬಿಟ್ಟರೆ ಅದು ಮತ್ತು ಇನ್ನೇನು ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಆಲ್ಮೋಸ್ಟ್ ನಾವು ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಬಂದು ನೋಡಿ, ಮಲೆ ಮಹದೇಶ್ವರ ಸ್ವಾಮಿ ಬರ್ತಾರೋಂಗೆ, ಆಕಾಶದಲ್ಲಿ ಬರ್ತಾರೋಂಗೆ ಕಾಣ್ತಾರೆ. ಸಖತ್ತಾಗಿದೆ ಫ್ರೆಂಡ್ಸ್. ವ್ಯೂ ಮಾತ್ರ ಸಖತ್ತಾಗಿತ್ತು. ಮಂಜು ಮಂಜು ಥರ ಫೀಲು, ಬಟ್ ಸೂಪರಾಗಿತ್ತು. ಹಾಗೆ ನೋಡಿ, ಪಕ್ಕದಲ್ಲೇ ದೇವಸ್ಥಾನ ಅಂತ ಹೇಳಿದ್ನಲ್ಲ, ದೇವಸ್ಥಾನ ನೋಡಿ ಗೋಪುರ ಹೆಂಗೆ ಕಾಣ್ತಿದೆ, ಎರಡು ಪಕ್ಕದಲ್ಲೇ. ಬಟ್ ನಾವಿರೋ ಇದರಿಂದ ಚೆನ್ನಾಗಿ ಕಾಣ್ತಾಯಿತ್ತು. ಕ್ಯಾಮ್ರಾದಲ್ಲಿ ಸ್ವಲ್ಪ ಬ್ಲರ್ ಥರ ಆಗ್ತಾ ಇರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ನೋಡಿ, ಎಲ್ಲರೂ ಬಂದಿಲ್ಲ ಇನ್ನೂ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ತಾಯಿ ಬಂದರು. ನಮ್ಮ ತಾಯಿ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗೈತೆ, ಎಷ್ಟು ಹತ್ರದಿಂದ ಹೆಂಗೆ ಕಾಣ್ತೈತೆ ನೋಡು ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ಮಾತಾಡ್ತಾ ಇದ್ದೆ. ಏನಾದ್ರು ಹೇಳ್ತೀರಾ ಹೇಳಿ ಕ್ಯಾಮ್ರಾ ಮುಂದೆ ಅಂದರೆ ಅವ್ರು ಏನೂ ಮಾತಾಡಿಲ್ಲ, ನಾನೇ ಮಾತಾಡ್ತಾ ಇದ್ದೆ. ಬಟ್ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಅದೆಲ್ಲನೂ ಮ್ಯೂಟ್ ಮಾಡ್ಕೊಂಡಿದ್ದೀನಿ. ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಮಂಕಿ ನೋಡಿಬಿಟ್ಟು ನಮ್ಮ ಅಕ್ಕನ ಚಿಕ್ಕ ಮಗಳು ಓಡೋಗ್ತಾ ಇದ್ಲು. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದೋ, ರೇಗಿಸ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನಾನು ಈಗ ಬರ್ತಾರೇನೋ, ಆಗ ಬರ್ತಾರೇನೋ, ಬಂದ್ರಮ್ಮ ಟೈಮ್ ಆಯಿತು ಅಂತ ಹೇಳಿ ಸಾಕಾಯಿತು. ಅವ್ರು ಬಂದಿಲ್ಲ. ಕೊನೆಗೆ ನಮ್ಮ ಮನೆಯವರು ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದಾರೆ, ಬನ್ನಿ ಬನ್ನಿ ಟೈಮ್ ಆಗುತ್ತೆ. ಏಕೆಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಟಿಫನ್ ಭಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಯಾವಾಗ ಬಂದ್ರೂ ಬೆಳಿಗ್ಗೆ ಹೊತ್ತೇ ಬಂದುಬಿಡೋದ್ರಿಂದ ಟಿಫನ್ ತುಂಬ ಇಷ್ಟ ಆಗುತ್ತೆ. ನೋಡಿ, ನಮ್ಮ ಅಕ್ಕ ಬಂದರು. ಅವರೆಲ್ಲ ಸ್ಯಾರಿ ಗೀರಿ ಎಲ್ಲ ವೇರ್ ಮಾಡ್ಕೊಂಡಿದ್ದಾರೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಲ್ಲಿ ನೋಡಿ, ನಮ್ಮ ತಂಗಿಯವರು ಲಾಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಲಾಕ್ ಮಾಡೋದು ಕ್ಲೀನಾಗಿ ನಾವು ಅಂತ ರೂಮ್ ಮಾಡಿದಾಗ ಎಲ್ಲನೂ ನಾವು ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡು ಬರಬೇಕಾಗುತ್ತೆ. ಅದೇನೇ ಇರಲಿ ಫ್ರೆಂಡ್ಸ್, ಒಂದು ಸಲ ಹೊರಗಡೆ ಬಂದಾಗ ಫ್ಯಾಮಿಲಿ ಜೊತೆ ಅದ್ರ ಮಜಾನೇ ಬೇರೆ. ಒಬ್ಬೊಬ್ಬರೇ ಹೋಗೋದು, ಒಬ್ಬೊಬ್ಬರೇ ಬರೋದು. ಒಬ್ಬೊಬ್ಬರೇ ಹೋದರೆ ಯಾರ ಜೊತೆ ಮಾತಾಡೋಣ, ಯಾರಿರ್ತಾರೆ ರೇಗಿಸೋಕ್ಕೆ ಆಗಲಿ, ಇದು ಮಾಡೋಕ್ಕೆ ಆಗಲಿ ಯಾರೂ ಇರೋಲ್ಲ. ಬಟ್ ಇವರು ಇವರೆಲ್ಲ ಇರೋದ್ರಿಂದ ನಮಗೇನು ಫುಲ್ ಖುಷಿ ಫ್ರೆಂಡ್ಸ್. ಅಕ್ಕ ತಂಗಿಯರೆಲ್ಲ ಜೊತೆಗೆ ಸೇರಿದಾಗ ಕಷ್ಟ ಸುಖ ಅಂತ ಮಾತಾಡ್ಕೊತೀವಲ್ಲ, ಅದ್ರ ಖುಷಿನೇ ಬೇರೆ. ನೋಡಿ, ನಮ್ಮ ಮನೆಯವರ ಪಾಪ ಬಂದರೆ ಸರಿ, ಈಗ ಇವೆಲ್ಲ ಹೊಡೆದ್ಬಿಡ್ತೀನಿ ಅನ್ನೋಂಗೆ ಅವರು ಕೋಪ ಬರ್ತಾಯಿದ್ದಾರೆ ನೋಡಿ. ನನಗಂತೂ ನಗ
ಬನ್ನಿ ಬನ್ನಿ ಸರ್ ಬನ್ನಿ, ಆಗ್ತಲ್ಲ ಟೈಮ್. ಅಲ್ಲೇ ಎಷ್ಟೊತ್ತು ಗಂಟೆ ಬರ್ತೀರ, ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಇಲ್ಲ 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 ಇನ್ನೇನಿಲ್ಲ, ಹೋಗೋಣ. ಇನ್ನೇನು ದರ್ಶನ ಮುಗಿಸ್ಕೊಂಡು ಬಂದು ಹೋಗೋದೇ ಅಲ್ವಾ. ಟೈಮೆಲ್ಲ ಎಷ್ಟು ಬೇಗನೆ ಹೋಗ್ಬಿಡುತ್ತೋ, ಕೆಲಸದಲ್ಲಿದ್ದರೆ ಟೈಮೇ ಹೋಗಲ್ಲ ಫ್ರೆಂಡ್ಸ್. ಬಟ್ ಡ್ಯೂಟಿ ಅಂತ ಬಂದಾಗ ಮಾತ್ರ ಟೈಮ್ ಹೋಗಲ್ಲ. ಕೆಲಸ ಮನೇಲಿದ್ದರೆ ಮಾತ್ರ ಟೈಮ್ ಮಾತ್ರ ಹೊರಟೋಗ್ಬಿಡುತ್ತೆ. ಈಗ MMLಸ್ಗೆ ಬಂದಿರೋದ್ರಿಂದ ಒಂದಿನ ಪೂರ್ತಿ ಇಲ್ಲೇ ಆಗ್ಬಿಡ್ತು. ಬಾಡಿಗೆ ರೆಸ್ಟ್ ಇಲ್ಲ, ಏನಂದರೆ ಇಲ್ಲ. ಬಟ್ ಪರವಾಗಿಲ್ಲ, ಮಾದಾಪುರ ನೋಡೋಕೆ ಬಂದಿದ್ದೀನಿ, ನೋಡ್ಕೊಂಡೇ ಹೋಗ್ತೀನಿ. ನೋಡಿ ಈಗ ಹೂವು ಎಲ್ಲ ತಗೊಂಡು ಮುಡ್ಕೊಂಡು ನಾವು ಆಲ್ರೆಡಿ, ಬಟ್ ಇಲ್ಲಿ ಯಾರೋ ಮಡಗಿದ್ರು ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಅಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ತಾಯಿ ಹೋಗ್ತಾ ಇದ್ದಾರೆ. ನಾವು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಟ್ ಫ್ರೆಂಡ್ಸ್ ಅಷ್ಟೊಂದೇನು ಜನ ಇರಲಿಲ್ಲ, ತೆಳ್ಳು ಬೆಳಗಿದ್ರಷ್ಟೇ. ತುಂಬ ಫ್ರೀ ಇತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಫ್ರೀ ಇತ್ತು. ನಾವು ಒಳಗೆ ಹೋಗ್ತಾ ಇದ್ದೀವಿ ನೋಡಿ, ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇರೋದು ನೋಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದರೆ, ದರ್ಶನ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಏಕೆ ಅಂದರೆ ಈಸಿ ಯಾಕಾಯಿತು ಅಂತಂದರೆ ಜನನೇ ಇಲ್ಲ ನೋಡಿ, ಇಲ್ಲಿ ಒಬ್ಬರೂ ಇಲ್ಲ. ಶಿವರಾತ್ರಿ ಹತ್ತತ್ರ ಇದೆ, ಬಟ್ ಜನ ಇಲ್ಲ. ಏಕೆಂದರೆ ಚಿರತೆ ಕಾಟ ಅದು ಇದು ಅಂತ ಹೇಳ್ತಿದ್ರಲ್ಲ, ಅದರಿಂದೇನೂ ಜನ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಈ ಟೈಮಲ್ಲಿ ಮಾದಪ್ಪ ಎಲ್ಲನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಚಿರತೆ ಕಾಟದಿಂದ ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಬರುವಂಥ ಜನಗಳ ಸಂಖ್ಯೆ ಕಮ್ಮಿಯಾಗಿದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಏನೋ ಒಂದು ಸಲ ಹಂಗಾಗುತ್ತೆ ಅಂತಂದರೆ ಎಲ್ಲ ಟೈಮಲ್ಲೂ ಆಗೋಲ್ಲ. ಬಟ್ ನೈಟು ನೀವು ಆಲ್ಮೋಸ್ಟ್ ಒಬ್ಬೊಬ್ಬರೇ ಬರೋದೇ ಬಿಡಿ, ಜೊತೆಗೆ ಬನ್ನಿ, ಜೊತೆಗೆ ಹೋಗಿ ಆಲ್ಮೋಸ್ಟ್ ಹಗಲಲ್ಲೇ ದರ್ಶನ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನೋಡಿ ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಬಂದು ಆಚೆ ಹೊರಗಡೆ ಸ್ವಲ್ಪ ಕುಂತಿದ್ದು ತಿರ್ಗಾ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬಟ್ ಫ್ರೆಂಡ್ಸ್, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬರುವಂಥ ಖುಷಿನೇ ಬೇರೆ. 77 ಮಲೆಯ ಸುತ್ತಕೊಂಡು 77 ಮಲೆಯ ಸುತ್ತಕೊಂಡು ಬರ್ತೀವಲ್ಲ ನಾವು ನಮ್ಮ ತಂದೆ ನೋಡೋಕ್ಕೆ, ಅಬ್ಬಾ ಅದ್ರ ಖುಷಿನೇ ಬೇರೆ. ಅಲ್ಲಿಗೆ ಓದೋದು ಇದರಲ್ಲಿ ನಾವು ಓದೋದು ಬಂದದ್ದು ಎಲ್ಲನೂ ಮರ್ತೋಯ್ತು. ಹಾಗೆ ಬರಬೇಕಾದ್ರೆ ನಾವು ಎಲ್ಲರೂ ನಗ್ತಾಯಿದ್ರು. ನಕ್ಕಂದು ಮಾತಾಡ್ತಾರೆ. ಸೊ ಒಂದೊಂದು ವ್ಲಾಗು ಒಂದು ಕ್ಯಾಪ್ಚರ್ ಅಂತ ಮಾಡ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಅವೆಲ್ಲ ಒಂದು ನೆನಪು. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಇಂಟ್ರೆಸ್ಟೇ ಇರಲಿಲ್ಲ, ಬಟ್ ಇಂಟ್ರೆಸ್ಟ್ ಮಾಡ್ಕೊಂಡಿದ್ದೀನಿ ಈಗ. ಇನ್ಮೇಲೆ ಬರ್ತಾ ಇರುತ್ತೆ ನನ್ನ ವ್ಲಾಗ್ಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದಂತೂ ಮರಿಬೇಡಿ. ಹಾಗೆ ನೋಡಿ ನಮ್ಮ ಮನೆಯವ್ರ ಪಾಪ ಆಗ್ತಾಯಿಲ್ಲ, ಕಣ್ಣು ಹಿಡಿತೈತೆ ಅಂತ ಮಲಿಕೊಂಡಿದ್ದಾರೆ. ಸ್ವಲ್ಪ ಮಲಿಕೊಳ್ಳಿ ನೀವು, ಆಯಿತು ಒಂದು 1/2 hour ಅಂದ್ಬಿಟ್ಟು ನಾನು ಆಚೆ ಬಂದೆ. ಆಚೆ ಬಂದು ನಮ್ಮ ಸಿಸ್ಟರು ಬಾ ಕಡಲೆಪುರಿ ತಿನ್ನೋಣ, ಕಡಲೆಪುರಿ ಪ್ರಸಾದ ಅಂತ ತಂದಿದ್ದು, ಲಡ್ಡು ಅದು ಇದು ಅಂತ. ಇವರೆಲ್ಲ ನೋಡಿ ಬಬಲ್ಸ್ ತಗೊಂಡು ಆಟ ಆಡ್ತಾಯಿದ್ದಾರೆ ಔಟ್ಸೈಡು. ಬಬಲ್ಸು ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ, ಅದಕ್ಕೆ ತಗೊಂಡಿದ್ರು. ಮತ್ತು ಅವಳು ದೊಡ್ಡವಳು ತಗೊಂಡಿದ್ಲು, ಚಿಕ್ಕವಳು ತಗೊಂಡಿದ್ಲು. ಚಿಕ್ಕವಳಿಗೆ ಮಾತ್ರ ಹಿಡ್ದಿದ್ದೆ ಆಟ ಫ್ರೆಂಡ್ಸ್, ಫುಲ್ಲು ಚಂಡಿ ಥರ. ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳನ್ನ. ಬಟ್ ಅವಳಷ್ಟು ಡಿಸಿಪ್ಲಿನಿಟಿ ಇನ್ನೊಬ್ರಿಗಿಲ್ಲ, ಬಟ್ ಅಷ್ಟು ಮೇಂಟೈನ್ ಮಾಡ್ತಾಳೆ ಅವಳು. ದೊಡ್ಡವಳು ಅಷ್ಟೇ, ಇಲ್ಲ ಅಂತ ಹೇಳಲ್ಲ. ಬಟ್ ಅವಳು ಒಂದು ಸ್ವಲ್ಪ ಹೆದ್ರಿಕೋತಾಳೆ, ಇವಳು ಹೆದ್ರಿಕೊಳ್ಳಲ್ಲ ಅಷ್ಟೇ. ಆಮೇಲೆ ಅಮ್ಮ ನೋಡಿ ಇಲ್ಲಿ ಏನಾದ್ರು ಮಾತಾಡ್ತೀರಾ ಅಂತಂದರೆ, ಇಲ್ಲ 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 ಏನು ಮಾತಾಡೋಣ, ಏನು ಮಾತಾಡಲ್ಲ ಅಂತ ಹೇಳ್ತಾರೆ. ಕೇಳೋಣ ಅಂದರೆ ಏನೂ ಮಾತಾಡಲ್ಲ ಫ್ರೆಂಡ್ಸ್. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇರ್ತಾರೆ, ಆಯ್ ಅಂತಾರೆ, ಹಲೋ ಅಂತಾರೆ. ನೋಡಿ ನಮ್ಮ ಸಿಸ್ಟರ್ ಹಾಡು ಹೇಳ್ತಾ ಇದ್ದಾರೆ, ಬಟ್ ಅವೆಲ್ಲ ನಾನು ಇದು ಮಾಡೋದಿಲ್ಲ. ಮುಂದೆ ಬರುವಂಥ ವ್ಲಾಗ್ಗಳಲ್ಲಿ ನಿಮಗೆಲ್ಲ ನಾನು ತೋರಿಸ್ತೀನಿ. ನಾವೇನೇನು ಮಾಡ್ತೀವಿ, ಏನೇನು ಓಡಾಡ್ತೀವಿ ಎಲ್ಲ ನಿಮ್ಗೆ ಹೇಳ್ತೀನಿ ನಾನು ನಿಮಗೆ. ನೋಡಿ ಇವಳನ್ನ ಫುಲ್ಲು ಜೋರು ಮಾಡ್ತಾಳೆ ಫ್ರೆಂಡ್ಸ್, ಇವಳು ಫುಲ್ಲು ಜೋರು ಮಾಡ್ತಾಳೆ. ನೋಡಿ ಹೇಳಿದ ಮಾತು ಒಂಚೂರು ಕೇಳಲ್ಲ. ಇಲ್ಲಿ ಬಂದು ಹೇಳು ಅಂತಂದರೂ ಹೇಳಲ್ಲ. ನೋಡಿ ಹಂಗೆ ಏನೋ ಒಂದು ಹೇಳ್ತಾಳೆ, ನಿಮ್ಗೆ ತೋರಿಸ್ತೀನಿ.
ನೋಡಿದ್ರ ಅವಳು ಹೇಳ್ದ ಅಷ್ಟೇ. ಆಮೇಲೆ ಪೂರಿ ಖಾರ ಹೇಳಿದ್ನಲ್ಲ ಫಸ್ಟೇ ನಾನು ನಿಮಗೆ ಪೂರಿ ಖಾರ. ಆಮೇಲೆ ನಮ್ಮ ಮನೆಯವ್ರು ಆಗ್ತಾಯಿಲ್ಲ ಕಣೆ ಮನೆ ಇಕ್ಕೊಳ್ಳೋಕ್ಕೆ ಒಳಗಡೆ ಹೊಂಟೋಗೋಣ ಅಂದ್ಬಿಟ್ಟು ಈಚೆ ಬಂದರು. ಅವ್ರಿಗೂ ಸ್ವಲ್ಪ ಪೂರಿ ಖಾರ ಕೊಟ್ಟೆ ತಿಂತಾಯಿದ್ರು. ತಿನ್ನಿ ಇನ್ನು ಹೋಗೋದು ಎಷ್ಟೊತ್ತಾಗುತ್ತೋ ಏನೋ, ಬೆಂಗ್ಳೂರಿಗೆ ಹೋಗಬೇಕು ನಾವು, ದೊಡ್ಡಿಲಿ ಅಮ್ಮನ ಬಿಟ್ಟು ನಾವು ಬೆಂಗ್ಳೂರು ರಿಟರ್ನ್ ಆಗಬೇಕು ಅಂದ್ಬಿಟ್ಟು ಅವ್ರಿಗೂ ಕೊಟ್ಟು ತಿಂದ್ಕೊಂಡು ಕೊನೆಗೆ ನಾವು ನೋಡಿ ಇದೇ ನಮ್ಮೂರು. ಭಾರತಿ ನಗರ ಅಂತಲೂ ಕರೀತಾರೆ, ಕಾಳ್ಮುದ್ದನ ದೊಡ್ಡಿ ಅಂತಲೂ ಕರೀತಾರೆ, KM ದೊಡ್ಡಿ ಅಂತಲೂ ಕರೀತಾರೆ, KM ದೊಡ್ಡಿ ಅಂತ. ಕೊನೆಗೆ ಹೋಗೋಣ ಅತ್ತಗೆ ಅಂದ್ಬಿಟ್ಟು ನೋಡಿ ರೆಡಿಯಾಗಿ ಕುಂತೀವಿ. ಬಟ್ ಮಕ್ಕಳು ಮಿಲ್ಕ್ ತರ್ತೀವಿ, ಟೀ ಮಾಡಿಸೋಣ ಅಂದ್ಬಿಟ್ಟು ಹೋದ್ರು. ಕೂತಿದ್ದೀವಿ, ಹೊರಡಬೇಕು.